Hello everyone, I hope you all are doing great. So today in this video I am going to talk about 5th micro teaching skill, that is skill of blackboard writing. ಕಪ್ಪು ಹಲಗೆಯನ್ನು ಬಳಸುವ ಕೌಶಲ್ಯ. Before going to the topic, let's recall about micro teaching, okay? Then what is micro teaching? ಅಣುಬೋಧನೆ ಎಂದರೇನು? Micro teaching is a procedure in which a student teacher or a teacher trainee practices teaching with a reduced number of students in a reduced period of a time with an emphasis on a narrow and specific teaching skill. ಈ ಅಣುಬೋಧನೆಯು ಒಂದು ಸಂಕೀರ್ಣ ಚಟುವಟಿಕೆಯಾಗಿದೆ. ಇದು 1 ತಾಸಿನ ವರ್ಗಕೋಣೆಯಲ್ಲಿನ ಬೋಧನೆಯಲ್ಲಿ ಒಬ್ಬ ಶಿಕ್ಷಕನಾದವನು 10 ಚಟುವಟಿಕೆಗಳನ್ನು ಮಾಡಬೇಕಾಗ್ತದೆ. ಸೊ ಅಂಥ ಸಂದರ್ಭದಲ್ಲಿ ಶಿಕ್ಷಕನಿಗೆ ಸಮರ್ಪಕವಾದ ತರಬೇತಿಯನ್ನು ಕೊಡುವಲ್ಲಿ ಈ ಅಣುಬೋಧನೆಯು ತನ್ನದೇ ಆಗಿರತಕ್ಕಂತಹ ಕಾರ್ಯವನ್ನು ನಿರ್ವಹಿಸುತ್ತದೆ. ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದೇನಪ್ಪ ಅಂದರೆ, ಈ ಅಣುಬೋಧನೆಯು ಶಿಕ್ಷಕ ತರಬೇತಿ ತಂತ್ರವೇ ಹೊರತು ಇದು ತರಗತಿಯ ಬೋಧನಾ ವಿಧಾನವಲ್ಲ. ಇದು ಶಿಕ್ಷಕರಿಗೆ ತರಬೇತಿ ನೀಡುವ ಒಂದು ತಂತ್ರವಾಗಿದೆ. ಹಾಗಾದರೆ ಈ ಅಣುಬೋಧನೆ ಅಥವಾ ಮೈಕ್ರೋ ಟೀಚಿಂಗ್ನ ಮುಖ್ಯ ಉದ್ದೇಶ ಏನು ಅಂತ ನೋಡೋದಾದರೆ, ಇದು ತರಗತಿ ಬೋಧನೆಯ ಸಂಕೀರ್ಣತೆಯನ್ನು ಕಡಿಮೆಗೊಳಿಸಿ ಚಿಕ್ಕ ಚಿಕ್ಕ ಹಂತಗಳಲ್ಲಿ ವಿಂಗಡಿಸಿ ಕಡಿಮೆ ಅವಧಿಯಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿ ಬೋಧನಾ ತರಬೇತಿಯನ್ನು ಕೊಡುವುದೇ ಈ ಅಣುಬೋಧನೆಯ ಪ್ರಮುಖ ಉದ್ದೇಶ. And then comes micro teaching skills. There are 6 micro teaching skills. In that the first one is skill of introduction, skill of explanation, skill of probing questions, skill of stimulus variation, skill of blackboard writing, and the last one is skill of illustration with examples. So ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಕಿಲ್ ಆಫ್ ಬ್ಲ್ಯಾಕ್ಬೋರ್ಡ್ ರೈಟಿಂಗ್, ಕಪ್ಪು ಹಲಗೆಯನ್ನು ಬಳಸುವ ಕೌಶಲ್ಯ ಅಂದರೆ ಏನು, ಅದರಿಂದ ಏನು ಯೂಸ್ ಮತ್ತು ಯಾವುದೆಲ್ಲ ಕಂಪೋನೆಂಟ್ಸ್ ಅಂದರೆ ಘಟಕಾಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗಾದರೆ ಸ್ಕಿಲ್ ಆಫ್ ಬ್ಲ್ಯಾಕ್ಬೋರ್ಡ್ ರೈಟಿಂಗ್ ಅಂದರೆ ಏನು? ಸ್ಕಿಲ್ ಆಫ್ ಬ್ಲ್ಯಾಕ್ಬೋರ್ಡ್ ರೈಟಿಂಗ್ ಇಸ್ ಅ ಸ್ಕಿಲ್ ದಟ್ ದ ಟೀಚರ್ ಯೂಸಸ್ ಟು ರೈಟ್ ಸಿಸ್ಟಮೆಟಿಕಲಿ ಆ್ಯಂಡ್ ಎಫೆಕ್ಟಿವ್ಲಿ ಆನ್ ಬ್ಲ್ಯಾಕ್ಬೋರ್ಡ್. ಆ್ಯನ್ ಆರ್ಗನೈಸ್ಡ್ ಬ್ಲ್ಯಾಕ್ಬೋರ್ಡ್ ವರ್ಕ್ ಹೆಲ್ಪ್ಸ್ ಟು ಕಮ್ಯುನಿಕೇಟ್ ಕ್ಲಿಯರ್ಲಿ ದ ರೆಲೆವೆಂಟ್ ವರ್ಕ್. ನಿಮಗೆಲ್ಲ ತಿಳಿದಿರೋ ಹಾಗೆ ಬೋಧನಾ ಕಲಿಕೆ ಪ್ರಕ್ರಿಯೆಯಲ್ಲಿ ಕಪ್ಪು ಹಲಗೆ ಅತ್ಯಂತ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಅಲ್ವಾ? ಬೋಧನೆಯಲ್ಲಿ ಇದನ್ನು ವೈವಿಧ್ಯಮಯವಾಗಿ ಉಪಯೋಗಿಸುವ ಮೂಲಕ, ಅಂದರೆ ಪ್ರಮುಖ ಅಂಶಗಳನ್ನು. ಹಾಗಾದರೆ ಯಾವುದೆಲ್ಲ ಆ ಪ್ರಮುಖ ಅಂಶಗಳು ಅಂತ ನೋಡೋದಾದರೆ, ಭೂಪಟ, ನಕ್ಷೆ, ಲೆಕ್ಕ, ಸೂತ್ರ ಈ ರೀತಿಯಾದಂತಹ ಪ್ರಮುಖ ಅಂಶಗಳನ್ನು ಬರೆಯಲು ಬ್ಲ್ಯಾಕ್ಬೋರ್ಡನ್ನು ನಾವು ಬಳಸ್ತೇವೆ. ಈ ಮೂಲಕ ಬೋಧಿಸುವ ವಿಷಯ ಪರಿಣಾಮಕಾರಿಯಾಗಿ ಮತ್ತು ದೀರ್ಘಕಾಲದವರೆಗೆ ಮಕ್ಕಳ ಮನಸ್ಸಿನಲ್ಲಿ ಉಳಿಯಲು ಬ್ಲ್ಯಾಕ್ಬೋರ್ಡ್ ನಮಗೆ ಸಹಾಯ ಮಾಡುತ್ತದೆ. ಲೆಟ್ ಅಸ್ ಡಿಸ್ಕಸ್ ದಿ ಕಂಪೋನೆಂಟ್ಸ್ ಆಫ್ ಬ್ಲ್ಯಾಕ್ಬೋರ್ಡ್ ರೈಟಿಂಗ್ ಸ್ಕಿಲ್. The main components of blackboard writing are legibility of handwriting, ಕೈಬರಹ ಸ್ಫುಟವಾಗಿರಬೇಕು, ನೀಟ್ನೆಸ್ ಇನ್ ಬ್ಲ್ಯಾಕ್ಬೋರ್ಡ್ ವರ್ಕ್, ಕಪ್ಪು ಹಲಗೆಯ ಕೆಲಸ ಅಚ್ಚುಕಟ್ಟಾಗಿರಬೇಕು, ಅಪ್ರಾಪ್ರಿಯೇಟ್ನೆಸ್ ಆಫ್ ವರ್ಕ್ ಆನ್ ದಿ ಬ್ಲ್ಯಾಕ್ಬೋರ್ಡ್, ಕಪ್ಪು ಹಲಗೆಯ ಮೇಲೆ ಬರೆದ ಅಂಶಗಳು ಸಮರ್ಪಕವಾಗಿರಬೇಕು. We shall now discuss these components in detail, okay? And the first component is legibility of handwriting. ಕೈಬರಹ ಸ್ಫುಟವಾಗಿರಬೇಕು. Then what is this legibility? Legibility means the quality of handwriting is clear enough to read. The legible handwriting of the teacher on the blackboard draws the attention of the students and encourage them to improve their handwriting. Teacher's illegible handwriting irritates the students and results in maximum mistakes. So, teacher should make sure that his or her handwriting is neat and clean. ಹಾಗಾದರೆ ಈ ಕಂಪೋನೆಂಟಲ್ಲಿ ಯಾವೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ? ಲೆಟ್ಸ್ ಸಿ ಒನ್ ಬೈ ಒನ್. ಆ್ಯಂಡ್ ದ ಫಸ್ಟ್ ಒನ್ ಈಸ್ ಎವ್ರಿ ಲೆಟರ್ ಶುಡ್ ಬಿ ಡಿಸ್ಟಿಂಕ್ಟ್. ಪ್ರತಿ ಅಕ್ಷರಕ್ಕೂ ಅಂತರವಿರಬೇಕು. ದರ್ ಶುಡ್ ಬಿ ಅಡೆಕ್ಯುಯೇಟ್ ಸ್ಪೇಸಿಂಗ್ ಬಿಟ್ವೀನ್ 2 ಲೆಟರ್ಸ್ ಆ್ಯಂಡ್ 2 ವರ್ಡ್ಸ್. ಅಂದರೆ 2 ಅಕ್ಷರಗಳು ಮತ್ತು ಪದಗಳ ನಡುವೆ ಸ್ಥಳಾಂತರವಿರಬೇಕು. ಸೊ ದ್ಯಾಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಇನ್ ಮೋರ್ ಲಿಜಿಬಲ್ ಹ್ಯಾಂಡ್ ರೈಟಿಂಗ್. And the next point is the size of the letter should be large enough to read from the far end of the classroom. If suppose the size of the letter is small, then it loses legibility. Whereas the size of the letter is too large,
then large letter take up more space in our foveal vision. Therefore, size of the letter on the blackboard should not be too small or too large. It should be uniform and enough to read by the students in the last row. And the next point is all the capital and small letters should be in the same size. ಅಂದರೆ ಎಲ್ಲ ದೊಡ್ಡ ಅಕ್ಷರಗಳು ಹಾಗೂ ಸಣ್ಣ ಅಕ್ಷರಗಳು ಒಂದೇ ಗಾತ್ರದಲ್ಲಿರಬೇಕು. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಸೆಂಟೆನ್ಸನ್ನು ಬರಿತಿದ್ದೀರಾ ಅಂದರೆ ಅದರಲ್ಲಿ ಬರುವಂತಹ ಎಲ್ಲ ಕ್ಯಾಪಿಟಲ್ ಲೆಟರ್ಸ್ಗಳು ಕೂಡ ಸಾಧ್ಯವಾದಷ್ಟು ಒಂದೇ ಗಾತ್ರದಲ್ಲಿ ಇರಬೇಕು. ಅದೇ ರೀತಿ ಎಲ್ಲ ಸ್ಮಾಲ್ ಲೆಟರ್ಸ್ ಕೂಡ ಒಂದೇ ಗಾತ್ರದಲ್ಲಿ ಇರೋ ಥರ ಬರೀಬೇಕು. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಈಸ್ ದ ಥಿಕ್ನೆಸ್ ಆಫ್ ದ ಲೈನ್ ಶುಡ್ ಬಿ ಆಫ್ ಸೇಮ್ ವಿಡ್ತ್. ಅಂದರೆ ಪ್ರತಿಯೊಂದು ಸಾಲುಗಳ ನಡುವೆ ಸಮವಾದ ಅಂತರವಿರಬೇಕು. ಆ್ಯಂಡ್ ದ ಸೆಕೆಂಡ್ ಕಂಪೋನೆಂಟ್ ಈಸ್ ನೀಟ್ನೆಸ್ ಇನ್ ಬ್ಲ್ಯಾಕ್ಬೋರ್ಡ್ ವರ್ಕ್. ಕಪ್ಪು ಹಲಗೆಯ ಕೆಲಸ ಅಚ್ಚುಕಟ್ಟಾಗಿರಬೇಕು. ಈ ಘಟಕಾಂಶದಲ್ಲೂ ಕೂಡ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನಾವು ತಿಳ್ಕೊಂಡಿರಬೇಕಾಗ್ತದೆ. ಹಾಗಾದರೆ ಯಾವೆಲ್ಲ ಅಂಶಗಳು ಈ ಘಟಕಾಂಶದಲ್ಲಿ ಬರುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ದ ವರ್ಡ್ಸ್ ಆ್ಯಂಡ್ ದ ಸೆಂಟೆನ್ಸಸ್ ಶುಡ್ ಬಿ ರಿಟರ್ನ್ ಇನ್ ದ ಹಾರಿಜಾಂಟಲ್ ಲೈನ್ಸ್ ಪ್ಯಾರಲಲ್ ಟು ದ ಬಾರ್ಸ್ ಆಫ್ ದಿ ಬ್ಲ್ಯಾಕ್ಬೋರ್ಡ್. ಅಂದರೆ ಕಪ್ಪು ಹಲಗೆಯ ನೇರ ಮಟ್ಟಕ್ಕೆ ತಕ್ಕಂತೆ ಪದಗಳು ಮತ್ತು ವಾಕ್ಯಗಳು ಇರಬೇಕು. ಫಾರ್ ಎಕ್ಸಾಂಪಲ್, ನೀವು ಒಂದು ಸೆಂಟೆನ್ಸ್ ಅಥವಾ ಒಂದು ಪದವನ್ನು ಬರಿತಿದ್ದೀರಾ ಅಂದರೆ ಅದು ಬ್ಲ್ಯಾಕ್ ಬೋರ್ಡಿನ ಬಾರ್ಸಿಗೆ ಪ್ಯಾರಲಲ್ ಆಗಿ ಇರಬೇಕು ಅಂತ ಅರ್ಥ. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ದರ್ ಶುಡ್ ಬಿ ನೋ ಓವರ್ ರೈಟಿಂಗ್ ದಟ್ ಮೇಕ್ಸ್ ಬ್ಲ್ಯಾಕ್ ಬೋರ್ಡ್ ವರ್ಕ್ ಅನ್ಟೈಡಿ. ಅಸ್ಪಷ್ಟ ಬರವಣಿಗೆ ಇರಬಾರ್ದು. ಸೊ ಟೀಚರ್ ಶುಡ್ ಅವಾಯ್ಡ್ ಓವರ್ ರೈಟಿಂಗ್ ಆನ್ ದ ಲೆಟರ್ಸ್ ಆ್ಯಸ್ ಇಟ್ ಮೇಕ್ಸ್ ಬ್ಲ್ಯಾಕ್ ಬೋರ್ಡ್ ವರ್ಕ್ ಅನ್ಟೈಡಿ. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಈಸ್ relevant matter which is under focus of the classroom discussion should be retained on the blackboard, which means only essential material should be written on the blackboard and unnecessary material should be rubbed off. ಅಂದರೆ ಕೇವಲ ಉಪಯುಕ್ತ ವಿಷಯವನ್ನು ಮಾತ್ರ ನಾವು ಬ್ಲ್ಯಾಕ್ ಬೋರ್ಡ್ ಮೇಲೆ ಬರಿಬೇಕು ಅಂತ ಅರ್ಥ. ಆ್ಯಂಡ್ ದ ಲಾಸ್ಟ್ ಕಂಪೋನೆಂಟ್ ಈಸ್ ಅಪ್ರೋಪ್ರಿಯೇಟ್ನೆಸ್ ಆಫ್ ವರ್ಕ್ ಆನ್ ದಿ ಬ್ಲ್ಯಾಕ್ಬೋರ್ಡ್. ಕಪ್ಪು ಹಲಗೆಯ ಮೇಲೆ ಬರೆದ ಅಂಶಗಳು ಸಮರ್ಪಕವಾಗಿರಬೇಕು. ಇನ್ ದ್ಯಾಟ್ ದ ಫಸ್ಟ್ ಪಾಯಿಂಟ್ ಈಸ್ ಕಂಟಿನ್ಯೂಟಿ ಇನ್ ಪಾಯಿಂಟ್ಸ್. ಪ್ರಮುಖ ಅಂಶಗಳು ನಿರಂತರವಾಗಿರಬೇಕು. ಹಿಯರ್ ಕಂಟಿನ್ಯೂಟಿ ಮೀನ್ಸ್ ಪಾಯಿಂಟ್ ಈಸ್ ಲಾಜಿಕಲಿ ರಿಲೇಟೆಡ್ ಟು ಪ್ರೀವಿಯಸ್ ಒನ್. ಫಾರ್ ಎಕ್ಸಾಂಪಲ್, ಕಪ್ಪು ಹಲಗೆಯ ಮೇಲೆ ಬರೆದ ಅಂಶಗಳು ತಾರ್ಕಿಕವಾಗಿ ಹಿಂದೆ ಕಲಿಸಿದ ಅಂಶಗಳಿಗೆ ಸಂಬಂಧಿಸಿರಬೇಕು. ಆ್ಯಂಡ್ ದ ಸೆಕೆಂಡ್ ಪಾಯಿಂಟ್ ಈಸ್ ಬ್ರೇವಿಟಿ ಆ್ಯಂಡ್ ಸಿಂಪ್ಲಿಸಿಟಿ. ಕಪ್ಪು ಹಲಗೆಯ ಮೇಲೆ ಬರೆದ ಅಂಶಗಳು ಸರಳ ಹಾಗೂ ಸಂಕ್ಷಿಪ್ತವಾಗಿರಬೇಕು. ಉದಾಹರಣೆಗೆ, ಪಾಠದ ಕೊನೆಯಲ್ಲಿ ನೀವು ಸಾರಾಂಶವನ್ನು ಬರೀತಿದ್ದೀರಾ ಅಂದರೆ ಕೇವಲ ಪ್ರಮುಖ ಅಂಶಗಳನ್ನಷ್ಟೇ ಬರೀಬೇಕು. ಅಲ್ಲದೆ ನೀವು ಬರೆಯುವಂತಹ ಅಂಶಗಳು ಸ್ಪಷ್ಟ ಮತ್ತು ಸರಳ ಭಾಷೆಯಲ್ಲಿರಬೇಕು. ಇನ್ನೊಂದು ಉದಾಹರಣೆಯನ್ನು ಕನ್ಸಿಡರ್ ಮಾಡೋದಾದರೆ, ಫಾರ್ ಎಕ್ಸಾಂಪಲ್, ಈಗ ನೀವು ರೇಖಾಚಿತ್ರವನ್ನು ಬಿಡಿಸ್ತಿದ್ದೀರಾ ಅಂದರೆ ಅದು ಸರಳ, ಸ್ಪಷ್ಟ ಮತ್ತು ಸಮಗಾತ್ರದಲ್ಲಿ ಇರಬೇಕು. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಈಸ್ ಡ್ರಾಯಿಂಗ್ ಅಟೆನ್ಷನ್ ಆ್ಯಂಡ್ ಫೋಕಸಿಂಗ್. ಗಮನ ಸೆಳೆಯುವುದು ಮತ್ತು ಕೇಂದ್ರೀಕರಿಸುವುದು. ಹಾಗಾದರೆ ಹೇಗೆಲ್ಲ ವಿದ್ಯಾರ್ಥಿಗಳ ಗಮನವನ್ನು ಸೆಳೆಯಬಹುದು ಮತ್ತು ಪಾಠದ ಕಡೆ ಕೇಂದ್ರೀಕರಿಸಬಹುದು? ಫಾರ್ ಎಕ್ಸಾಂಪಲ್, ಬೈ ಅಂಡರ್ಲೈನಿಂಗ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆ್ಯಂಡ್ ಬೈ ಯೂಸಿಂಗ್ ಕಲರ್ಡ್ ಚಾಕ್ಸ್. ಬಣ್ಣದ ಚಾಕ್ ಪೀಸ್ಗಳನ್ನು ಬಳಸುವ ಮೂಲಕ. ಅಂದರೆ ನೀವು ಒಂದು ಚಿತ್ರವನ್ನು ಬಿಡಿಸ್ತಿದ್ದೀರಾ ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಬೋರ್ಡಲ್ಲಿ ಬರಿತಿದ್ದೀರಾ ಅಂದರೆ ಕೇವಲ ಒಂದೇ ಕಲರ್ಡ್ ಚಾಕ್ ಪೀಸನ್ನು ಬಳಸುವ ಬದಲು ಡಿಫ್ರೆಂಟ್ ಕಲರ್ಡ್ ಚಾಕ್ ಪೀಸನ್ನು ಯೂಸ್ ಮಾಡೋದ್ರಿಂದ ವಿದ್ಯಾರ್ಥಿಗಳ ಗಮನವನ್ನು ಪಾಠದ ಕಡೆ ಈಸಿಯಾಗಿ ಕೇಂದ್ರೀಕರಿಸಬಹುದು. ಸೊ ಎಲ್ಲರೂ ಕಂಪೋನೆಂಟ್ಸ್ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಹಾಗಾದರೆ ಶಿಕ್ಷಕನಾದವನು ಕೇವಲ ಈ ಕಂಪೋನೆಂಟ್ಸನ್ನು ಫಾಲೋ ಮಾಡಿದ್ರೆ ಸಾಕಾಗತ್ತಾ? ಇಲ್ಲ ಅಲ್ವಾ? ಹಾಗಾದರೆ ಯಾವೆಲ್ಲ ಸಾಮಾನ್ಯ ಅಂಶಗಳನ್ನು ಶಿಕ್ಷಕನಾದವನು ಬ್ಲ್ಯಾಕ್ ಬೋರ್ಡನ್ನು ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂತ ನೋಡೋಣ. ಮೊದಲನೇದಾಗಿ ಪೊಸಿಷನ್ ಆಫ್ ದಿ ಟೀಚರ್. The teacher at the time of teaching should stand on one side of an blackboard and an angle approximately 40 degree. ಅಂದರೆ ಶಿಕ್ಷಕನಾದವನು ಬ್ಲ್ಯಾಕ್ ಬೋರ್ಡನ್ನು ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಬೋರ್ಡಿನ ಯಾವುದಾದ್ರೂ ಒಂದು ಪಕ್ಕದಲ್ಲಿ ಅಪ್ರಾಕ್ಸಿಮೇಟ್ಲಿ ಅಂದರೆ ಅಂದಾಜಿಗೆ ಒಂದು 40 ಡಿಗ್ರಿಯಲ್ಲಿ ನಿಂತು ಬೋರ್ಡನ್ನು ಬಳಸಬೇಕು. ಸೊ ದ್ಯಾಟ್ ರಿಟರ್ನ್ ವರ್ಕ್ ಈಸ್ ವಿಸಿಬಲ್ ಟು ದ ಸ್ಟೂಡೆಂಟ್ಸ್. And the next point is eye contact with the students.
This point is very important for every teacher. The teacher should maintain eye contact with the students at the time of writing on a blackboard. ಶಿಕ್ಷಕನಾದವನು ಬ್ಲ್ಯಾಕ್ ಬೋರ್ಡಲ್ಲಿ ಬರೆಯುವಂಥ ಸಂದರ್ಭದಲ್ಲಿ ನಿರಂತರವಾಗಿ ವಿದ್ಯಾರ್ಥಿಗಳೊಂದಿಗೆ ಐ ಕಾಂಟ್ಯಾಕ್ಟಲ್ಲಿ ಇರಬೇಕಾಗತ್ತೆ. ವೈ? ಬಿಕಾಸ್ ದಿಸ್ ಈಸ್ ನೆಸಸರಿ ಫಾರ್ ಕಂಟ್ರೋಲಿಂಗ್ ದ ಇಂಟರಾಕ್ಷನ್ ಆ್ಯಂಡ್ ಆಲ್ಸೋ ಮೇಂಟೈನಿಂಗ್ ಡಿಸಿಪ್ಲಿನ್ ಆ್ಯಂಡ್ ಆಲ್ಸೋ ಹೆಲ್ಪ್ಫುಲ್ ಇನ್ ಸಸ್ಟೈನಿಂಗ್ ದ ಅಟೆನ್ಷನ್ ಆಫ್ ದಿ ಸ್ಟೂಡೆಂಟ್ಸ್. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ಕ್ಲೀನಿಂಗ್ ಆಫ್ ಬ್ಲ್ಯಾಕ್ಬೋರ್ಡ್. The teacher should clean the blackboard from top to bottom and not to spread the dust in the room. The teacher should rub the board after the student take down the notes, and also after the completion of a period the teacher should clear the entire blackboard before leaving the classroom. And lastly, avoid squeezing noise of the chalk while writing. So these all are some general points that teacher should keep in mind. ನೆಕ್ಸ್ಟ್ ನಾವು ಅಬ್ಸರ್ವೇಷನ್ ಶೆಡ್ಯೂಲ್ ಬಗ್ಗೆ ತಿಳ್ಕೊಳ್ಳೋಣ. ಅಬ್ಸರ್ವೇಷನ್ ಶೆಡ್ಯೂಲ್ನಲ್ಲಿ ವಿದ್ಯಾರ್ಥಿ ಶಿಕ್ಷಕ ಬೋಧಿಸುವಾಗ ಎಲ್ಲ ಕಂಪೋನೆಂಟ್ಸನ್ನು ಕರೆಕ್ಟಾಗಿ ಯೂಸ್ ಮಾಡಿದ್ದಾನೆ ಇಲ್ವಾ ಮತ್ತು ಅವನ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನು ರೆಕಾರ್ಡ್ ಮಾಡ್ಕೊಳ್ತೇವೆ. ಸ್ಕಿಲ್ ಆಫ್ ಬ್ಲ್ಯಾಕ್ ಬೋರ್ಡ್ ರೈಟಿಂಗ್ಗೆ ಸಂಬಂಧಿಸಿದಂತೆ ಇದು ಅದರ ಅಬ್ಸರ್ವೇಷನ್ ಶೆಡ್ಯೂಲ್. ಇವಾಗ ಟ್ಯಾಲೀಸ್ ಮತ್ತು ಸ್ಕೇಲನ್ನು ಹೇಗೆ ಹಾಕೋದು ಅಂತ ನೋಡೋಣ. ಇದರಲ್ಲಿ ಟೋಟಲ್ 3 ಕಂಪೋನೆಂಟ್ಸ್ ಉಂಟು. ಬಟ್ ನಾನಿಲ್ಲಿ ಫಸ್ಟ್ ಕಂಪೋನೆಂಟ್ಗೆ ಟ್ಯಾಲೀಸನ್ನು ಹೇಗೆ ಹಾಕಬೇಕು ಅಂತ ಹೇಳ್ತೇನೆ. ಆ್ಯಂಡ್ ದ ಫಸ್ಟ್ ಕಂಪೋನೆಂಟ್ ಈಸ್ ಲೆಜಿಬಿಲಿಟಿ ಆಫ್ ಹ್ಯಾಂಡ್ ರೈಟಿಂಗ್, ಅಂದರೆ ಕೈ ಬರಹ ಸ್ಫುಟವಾಗಿರಬೇಕು. ಈ ಕಂಪೋನೆಂಟಲ್ಲಿ ಇನ್ನೂ 7 ಸಬ್ ಕಂಪೋನೆಂಟ್ಸ್ ಉಂಟು ಅಲ್ವಾ. ಇವಾಗ ವಿದ್ಯಾರ್ಥಿ ಶಿಕ್ಷಕನು ಬೋರ್ಡಲ್ಲಿ ಬರೆಯುವಾಗ ಇವೆಲ್ಲ ಕಂಪೋನೆಂಟ್ಸನ್ನು ನೀಟಾಗಿ ಫಾಲೋ ಮಾಡಿದ್ದಾನ ಇಲ್ವಾ, ಅವನು ಅದನ್ನು ಬಳಸ್ಕೊಂಡಿದ್ದಾನ ಇಲ್ವಾ ಅಂತ ಅಬ್ಸರ್ವ್ ಮಾಡಿ ಟ್ಯಾಲೀಸನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಫಸ್ಟ್ ಪಾಯಿಂಟ್ ದಟ್ ಈಸ್ ಎವ್ರಿ ಲೆಟರ್ ಶುಡ್ ಬಿ ಡಿಸ್ಟಿಂಕ್ಟ್, ಅಂದರೆ ಪ್ರತಿ ಅಕ್ಷರಕ್ಕೂ ಅಂತರವಿರಬೇಕು. ಇದಕ್ಕೆ ನೀವು 4 ಅಂತ ಟ್ಯಾಲೀಸನ್ನು ಕೊಟ್ಟಿದ್ದೀರಾ ಅಂದರೆ ಅದಕ್ಕೆ ತಕ್ಕ ಹಾಗೆ 4, 5 ಆರ್ 6 ಯಾವುದಾದ್ರೂ ಒಂದು ಸ್ಕೇಲನ್ನು ಕೊಡಬೇಕಾಗತ್ತೆ. ಅದೇ ರೀತಿ ಉಳಿದ ಎಲ್ಲ 15 ಕಂಪೋನೆಂಟ್ಸ್ಗಳಿಗೂ ಕೂಡ ಅವನ್ನು ನೀಟಾಗಿ ಫಾಲೋ ಮಾಡಿದಾರಾ ಇಲ್ವಾ ಅಂತ ನೋಡಿಬಿಟ್ಟು ಅದಕ್ಕೆ ತಕ್ಕ ಹಾಗೆ ಟ್ಯಾಲೀಸ್ ಮತ್ತು ಸ್ಕೇಲನ್ನು ಕೊಡ್ತಾ ಹೋಗಬೇಕು. ಆದರೆ ಇಲ್ಲಿ ಒಂದು ನೆನ್ಪಿಟ್ಕೊಳ್ಬೇಕೇನೆಂದರೆ ಟ್ಯಾಲೀಸ್ ಹೆಚ್ಚಾದಾಗೆ ಸ್ಕೇಲ್ ಕೂಡ ಹೆಚ್ಚಾಗತ್ತೆ. ನೆಕ್ಸ್ಟ್ ನಾವು ಯಾವ್ಯಾವ ಮೆಥಡ್ ಆಫ್ ಟೀಚಿಂಗಲ್ಲಿ ಯಾವ್ಯಾವ ಸ್ಕಿಲ್ಸನ್ನು ಯೂಸ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಫಸ್ಟ್ MOT 1 ಅಂದರೆ ಮೆಥಡ್ ಆಫ್ ಟೀಚಿಂಗ್ 1ನಲ್ಲಿ ಇದರಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಫಿಸಿಕಲ್ ಸೈನ್ಸ್, ಕೆಮಿಸ್ಟ್ರಿ ಇವಿಷ್ಟು ಸಬ್ಜೆಕ್ಟ್ಗಳು ಇರುತ್ತೆ. ಇದರಲ್ಲಿ ಯಾವುದೆಲ್ಲ ಸ್ಕಿಲ್ಸನ್ನು ಯೂಸ್ ಮಾಡ್ಬೋದು ಅಂತ ನೋಡೋದಾದರೆ ಸ್ಕಿಲ್ ಆಫ್ ಇಂಟ್ರಡಕ್ಷನ್, ಸ್ಕಿಲ್ ಆಫ್ ಸ್ಟಿಮ್ಯುಲಸ್ ವೇರಿಯೇಷನ್, ಸ್ಕಿಲ್ ಆಫ್ ಇಲ್ಲಿಸ್ಟ್ರೇಷನ್ ವಿತ್ ಎಕ್ಸಾಂಪಲ್ನ ಯೂಸ್ ಮಾಡ್ಬೋದು. ಆ್ಯಂಡ್ MOT 2 ಅಲ್ಲಿ ಹಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯೋಸೈನ್ಸ್ ಆ್ಯಂಡ್ ಕಾಮರ್ಸ್ ಇವಿಷ್ಟು ಸಬ್ಜೆಕ್ಟ್ಗಳು ಇರುತ್ತವೆ. ಇದರಲ್ಲಿ ಯಾವ ಸ್ಕಿಲ್ಸ್ ಯೂಸ್ ಮಾಡ್ಬೋದು ಅಂತ ನೋಡೋದಾದರೆ ಸ್ಕಿಲ್ ಆಫ್ ಎಕ್ಸ್ಪ್ಲನೇಷನ್, ಸ್ಕಿಲ್ ಆಫ್ ಯೂಸಿಂಗ್ ಬ್ಲ್ಯಾಕ್ ಬೋರ್ಡ್ ಆ್ಯಂಡ್ ಸ್ಕಿಲ್ ಆಫ್ ಪ್ರೋಬಿಂಗ್ ಕ್ವಶನ್ಸ್ ಇವಿಷ್ಟು ಸ್ಕಿಲ್ಲನ್ನು ಯೂಸ್ ಮಾಡ್ಬೋದು. I hope you all understood the topic. Thanks for watching.